ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಎಂಎಲ್ಸಿ ಎನ್ಎಸ್ ಬೋಸರಾಜ್ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಗದ್ದುಗೆ ಹಿಡಿಯೋದಕ್ಕೆ ಮತದಾರರಿಗೆ ಸುಳ್ಳು ಭರವಸೆಯನ್ನ ನೀಡುತ್ತಿದ್ದಾರೆ. ಬಿಜೆಪಿ ಸರ್ಕಾರದಿಂದ ರಾಜ್ಯದ ಆರ್ಥಿಕ ವ್ಯವಸ್ಥೆ ದಿವಾಳಿಯಾಗಿದೆ. ಈ ಮಧ್ಯೆ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಸುಳ್ಳು ಆಶ್ವಾಸನೆ ನೀಡುತ್ತಿದ್ದಾರೆ. ಮಸ್ಕಿ ಅಭಿವೃದ್ಧಿಗೆ 110 ಕೋಟಿ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಸಿಎಂ ಯಡಿಯೂರಪ್ಪ ಘೋಷಣೆ ಮಾಡಿದ್ದು ಇದು ಪಕ್ಕಾ ಎಲೆಕ್ಷನ್ ಗಿಮಿಕ್ ಅಂತ ಕಿಡಿಕಾರಿದ್ದಾರೆ. ಬಸವ ಕಲ್ಯಾಣದಲ್ಲಿ ಮರಾಠರ ಪರ ಒಲವು ತೋರಿಸಿದ ಯಡಿಯೂರಪ್ಪ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ಹಣ ಇಲ್ಲ, ಚುನಾವಣೆ ಬಂದಾಗ ಮಾತ್ರ ಅದು ಕೊಡ್ತೀನಿ ಅಂತ ಬರೀ ಪೊಳ್ಳು ಆಶ್ವಾಸನೆ ನೀಡ್ತಾರೆ ಅಂತ ಬೋಸರಾಜ್ ಹರಿಹಾಯ್ದಿದ್ದಾರೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ್ ಅವರು ಮಸ್ಕಿಯಲ್ಲಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊರೋನಾವನ್ನೇ ಬಂಡವಾಳ ಮಾಡಿಕೊಂಡು ಕೆಲಸ ಕೊಡಿಸೋದಾಗಿ ವಂಚಿಸ್ತಾ ಇದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಉದ್ಯೋಗಕ್ಕಾಗಿ ಆನ್ಲೈನ್ನಲ್ಲಿ ರೆಸ್ಯೂಮ್ ಅಪ್ಡೇಟ್ ಮಾಡಿದವರೇ ಇವರ ಟಾರ್ಗೆಟ್ ಆಗ್ತಾ ಇದ್ರು. ಕಮಿಷನರ್ ಕಚೇರಿ ರಸ್ತೆಯಲ್ಲೇ ಆಫೀಸ್ ತೆರೆದಿದ್ದಂತಹ ಈ ವಂಚಕರು ಮಾನ್ಯತಾ ಟೆಕ್ ಪಾರ್ಕ್ನ ಕಚೇರಿಯೊಂದರಲ್ಲಿ ನಕಲಿ ಸಂದರ್ಶನ ನಡೆಸಿ ಆಫರ್ ಲೆಟರ್ ಕೂಡ ಕೊಟ್ಟಿದ್ರು. ಈ ಆಫರ್ ಲೆಟರ್ ಕೊಡುವ ಸಂದರ್ಭ ಯುವಕ ಯುವತಿಯರಿಂದ ತಲಾ 5,000 ರೂಪಾಯಿ ಹಣ ಪಡೆದು ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಪಂಗನಾಮ ಹಾಕಿದ್ದು 45 ಲಕ್ಷಕ್ಕೂ ಹೆಚ್ಚು ಹಣ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿತ್ತು. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಸಂಪಿಗೆಹಳ್ಳಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು ಸಾಯಿ ಕಲ್ಯಾಣ್ ರಾಮ್, ಘಾತಲಾ ದಿಲೀಪ್ ಕುಮಾರ್, ವಿಶ್ವನಾಥ್, ಶ್ರೀಧರ್, ಪತ್ತಿ ಶಿವ ಬಂಧಿತ ಆರೋಪಿಗಳು ಅಂತ ಗುರುತಿಸಲಾಗಿದೆ. ಕೊಪ್ಪಳದ ಗಂಗಾವತಿ ನಗರದ ಸಿಬಿ ಸರ್ಕಲ್ನ ಎಂಎಸ್ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಅಂಗಡಿ ಇತ್ತೀಚೆಗೆ ಕಳ್ಳತನ ಆಗಿತ್ತು. ಕಳ್ಳತನದ ಬಗ್ಗೆ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದರಿ ಮೊಬೈಲ್ ಕಳ್ಳರ ಪತ್ತೆಗಾಗಿ ಎಸ್ಪಿ ಟಿ ಶ್ರೀಧರ್ ಮಾರ್ಗದರ್ಶನ ಹಾಗೆ ಡಿವೈಎಸ್ಪಿ ಉಜ್ಜನಕೊಪ್ಪ ಅವರ ನೇತೃತ್ವದ ತಂಡ ಕಳ್ಳರನ್ನ ಪತ್ತೆ ಹಚ್ಚಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ರಾಯಚೂರಿನ 19 ವರ್ಷದ ಮಹೇಶ್, ಸಿಂಧನೂರಿನ 23 ವರ್ಷದ ಖಾಜಾ ಮೋಯಿನ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಒಟ್ಟು 28,150 ರೂಪಾಯಿ ಬೆಲೆ ಬಾಳುವ ಮೊಬೈಲ್, ಸ್ಪೀಕರ್ಗಳು ಹಾಗೆ ಇತರೆ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಜಾಗದ ವಿವಾದವಾಗಿ ವ್ಯಕ್ತಿಯೊಬ್ಬ ಇಬ್ಬರಿಗೆ ಗುಂಡು ಹೊಡೆದಿರುವ ಘಟನೆ ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯ ಪಳನಿಯಲ್ಲಿ ನಡೆದಿದೆ. ಬಂದೂಕುದಾರಿ ವ್ಯಕ್ತಿಯೊಬ್ಬ ಇಬ್ಬರು ವ್ಯಕ್ತಿಗಳೊಂದಿಗೆ ಮಾತಿನ ಚಕಮಕಿ ನಡೆಸ್ತಾ ಬಂದೂಕನ್ನ ತೆಗೆದು ಇಬ್ಬರ ಮೇಲೆ ಫೈರಿಂಗ್ ಮಾಡಿದ್ದಾನೆ. ಒಬ್ಬನಿಗೆ ಹೊಟ್ಟೆಗೆ ಗುಂಡು ತಾಗಿದರೆ ಮತ್ತೊಬ್ಬನಿಗೆ ಕಾಲಿಗೆ ತಾಗಿ ಆತ ಸ್ಥಳದಲ್ಲೇ ಕೆಳಕ್ಕೆ ಬಿದ್ದಿದ್ದಾನೆ. ಘಟನೆಯ ಈ ಎಲ್ಲಾ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೇಶದ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಗಳಲ್ಲಿ ಒಂದಾದ ವಾಸನ್ ಐ ಕೇರ್ ಸಂಸ್ಥಾಪಕ ಎಎಂ ಅರುಣ್ ಅವರು ಚೆನ್ನೈನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಸನ್ ಐ ಕೇರ್ ಸಂಸ್ಥಾಪಕ ಎಎಂ ಅರುಣ್ ಅವರು ನಿಧನ ಹೊಂದಿದ್ದು ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ಅರುಣ್ ಅವರನ್ನ ಕರೆತರುವ ಸಂದರ್ಭನೇ ಅವರು ಮೃತಪಟ್ಟಿದ್ರು ಅಂತ ವರದಿಯಾಗಿದೆ. ಕೆಲ ವರದಿಗಳ ಪ್ರಕಾರ ಆತ್ಮಹತ್ಯೆ ಅಂತ ತಿಳಿದು ಬಂದಿದ್ರೆ ಮತ್ತು ಕೆಲವರು ಹೃದಯಾಘಾತದಿಂದ ಮೃತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಈ ತನಕ ಅಧಿಕೃತವಾದ ಮಾಹಿತಿ ಹೊರಬಿದ್ದಿಲ್ಲ. 2015ರಲ್ಲಿ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಕಾರ್ತಿ ಭಾಗಿಯಾಗಿದ್ದ ಅಕ್ರಮ ಹಣ ವಹಿವಾಟಿನ ಪ್ರಕರಣದಲ್ಲಿ ವಾಸನ್ ಐ ಕೇರ್ ಹೆಸರು ಕೂಡ ಸೇರ್ಕೊಂಡಿತ್ತು. ಕಾರ್ತಿ ಕಪ್ಪು ಹಣವನ್ನ ಬಿಳಿ ಮಾಡೋಕೆ ಈ ಸಂಸ್ಥೆಯನ್ನ ಬಳಕೆ ಮಾಡಿಕೊಂಡಿದ್ರು ಅನ್ನುವ ಆರೋಪ ಕೇಳಿಬಂದಿತ್ತು. ಹಿಮಾಲಯದಲ್ಲಿ ಮೊದಲ ಹಿಮಪಾತ ಆರಂಭದೊಂದಿಗೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಳೆದ 2 ದಿನಗಳಿಂದ ಭಾರೀ ಹಿಮಪಾತ ಹಾಗೆ ಹಿಮ ಮಳೆ ಸುರಿದಿದೆ. ಯಾತ್ರಾ ಸ್ಥಳಗಳಾದ ಕೇದಾರ್ನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ ಮುಂತಾದೆಡೆ ನಿನ್ನೆ ಇಡೀ ಹಿಮ ಮಳೆ ಮುಂದುವರೆದಿದೆ. ಇದರಿಂದ ದೇಗುಲಗಳನ್ನು ಚಳಿಗಾಲಕ್ಕಾಗಿ ಬಂದ್ ಮಾಡಲಾಗಿದೆ ಅಂತ ಗಂಗೋತ್ರಿ ಮಂದಿರ ಸಮಿತಿ ಅಧ್ಯಕ್ಷ ಸುರೇಶ್ ಸೆಂವಾಲ್ ಹೇಳಿದ್ದಾರೆ. ಕೇದಾರನಾಥ, ಬದ್ರಿನಾಥ ದೇಗುಲಗಳನ್ನು ಕೂಡ ಬಂದ್ ಮಾಡಿ ಭದ್ರವಾದ ಹೊದಿಕೆಯನ್ನು ಹೊದಿಸಲಾಗಿದೆ. ಈಗಾಗಲೇ 1 ಅಡಿ ಹಿಮ ಆವರಿಸಿದೆ. ಮುಂದಿನ 2 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಹಿಮಾಲಯದಲ್ಲಿ ಪ್ರವಾಸಿಗರು, ಟ್ರೆಕರ್ಗಳ ಪ್ರವೇಶಕ್ಕೆ ಸದ್ಯ ನಿರ್ಬಂಧ ವಿಧಿಸಲಾಗಿದೆ. ಬಿಹಾರ ವಿಧಾನಸಭಾ ಚುನಾವಣಾ ಸೋಲು ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಸ್ಫೋಟಗೊಳ್ಳೋದಕ್ಕೆ ಕಾರಣವಾಗಿದೆ. ಪಕ್ಷದ ಹಿರಿಯ ನಾಯಕರು ಇದೀಗ ಬಹಿರಂಗವಾಗಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಹೇಳಿಕೆ ಕೊಡುತ್ತಿದ್ದಾರೆ. ಬಿಹಾರ ಸೋಲಿನ ಪರಾಮರ್ಶೆ ನಡೆಸದ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹರಿಹಾಯ್ದಿರುವ ಕಪಿಲ್ ಸಿಬಲ್, ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಇದೀಗ ಅವರ ವಿರುದ್ಧ ಕಿಡಿಕಾರಿದ್ದಾರೆ.
ಪಕ್ಷದ ಆಂತರಿಕ ವಿಚಾರಗಳನ್ನ ಕಪಿಲ್ ಸಿಬಲ್ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಅಶೋಕ್ ಗೆಹ್ಲೋಟ್ ಆರೋಪ ಮಾಡಿದ್ದಾರೆ. ಚುನಾವಣಾ ಸೋಲು ಸೇರಿದಂತೆ ಎಲ್ಲ ವಿಚಾರಗಳ ಕುರಿತು ಪಕ್ಷ ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಮಾಡುತ್ತೆ. ಆದ್ರೆ ಕಪಿಲ್ ಸಿಬಲ್ ಮಾತ್ರ ಈ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇರೋದು ಸರಿಯಲ್ಲ ಅಂತ ಗೆಹ್ಲೋಟ್ ಅಸಮಾಧಾನ ಹೊರಹಾಕಿದ್ದಾರೆ. ಪಕ್ಷದ ವಿಚಾರಗಳನ್ನ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ, ಇದರಿಂದ ಲಕ್ಷಾಂತರ ಕಾರ್ಯಕರ್ತರಿಗೆ ನೋವಾಗುತ್ತೆ. ಕಪಿಲ್ ಸಿಬಲ್ ಅವರಂತಹ ಹಿರಿಯ ನಾಯಕರು ಇಂತಹ ಸೂಕ್ಷ್ಮ ವಿಚಾರಗಳನ್ನ ಅರಿಯದಿರೋದು ಆಶ್ಚರ್ಯ ತಂದಿದೆ ಅಂತ ಗೆಹ್ಲೋಟ್ ಹರಿಹಾಯ್ದಿದ್ದಾರೆ. ಪ್ರಸಕ್ತ ಬೆಳವಣಿಗೆಗಳನ್ನ ನೋಡಿದ್ರೆ ಸಂಸತ್ ಅಧಿವೇಶನ ನಡೆಸೋದು ಬಹಳ ಕಷ್ಟ ಸಾಧ್ಯ. ಕೊರೋನಾ ಸೋಂಕಿನ ಹಿನ್ನೆಲೆ ಸಂಸತ್ತಿನ ಅಧಿವೇಶನವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡಿರೋದು ಚಳಿಗಾಲದ ಅಧಿವೇಶನದ ಮೇಲೂ ಪರಿಣಾಮ ಬೀರಿದಂತಿದೆ. ಹೀಗಾಗಿ ಸಂಸತ್ನಲ್ಲಿ ಚಳಿಗಾಲ ಅಧಿವೇಶನ ನಡೆಯುವ ಲಕ್ಷಣಗಳಿಲ್ಲ ಅಂತ ಕೇಂದ್ರದ ಹಿರಿಯ ಸಚಿವರು ತಿಳಿಸಿದ್ದಾರೆ. ದೆಹಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ, ಜೊತೆಗೆ ವಾತಾವರಣ ವಿಷಮ ಸ್ಥಿತಿಗೆ ತಲುಪ್ತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಧಿವೇಶನ ನಡೆಸದಿರೋದರ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಅಧಿವೇಶನ ನಡೆಸೋಕೆ ಯಾವುದೇ ತುರ್ತು ಸಂದರ್ಭ ಇಲ್ಲ. ಜೊತೆಗೆ ಸಾಂವಿಧಾನಿಕ ನಿಲುವು 6 ತಿಂಗಳ ಒಳಗೆ ಸಂಸತ್ತು ಸಭೆ ಸೇರ್ಬೇಕಂತ ಸಚಿವರು ಅನಾಮಧೇಯತೆಯ ಸ್ಥಿತಿಯ ಕುರಿತು ಹೇಳಿದರು. ಫೆಬ್ರವರಿ 1ರಂದು ಮಂಡಿಸಲಿರುವ ಕೇಂದ್ರ ಬಜೆಟ್ಗೆ ಮುಂಚಿತವಾಗಿ ಜನವರಿ ಕೊನೆ ವಾರದಲ್ಲಿ ಸಂಸತ್ತನ್ನು ಕರೆಯುವ ನಿರೀಕ್ಷೆ ಇದೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಪಂಜಾಬ್ನಲ್ಲಿ ನಿರಂತರ ಪ್ರತಿಭಟನೆಗಳು ನಡೀತಾ ಇದೆ. ಕಳೆದ 50 ದಿನಗಳಿಂದ ಪಂಜಾಬ್ನ ರೈತ ಸಮುದಾಯ ರೈಲು ತಡೆಯುವ ಮೂಲಕ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿರಂತರ ಪ್ರತಿಭಟನೆಯ ಪರಿಣಾಮ ಈ ತನಕ ರೈಲ್ವೆ ಇಲಾಖೆಗೆ 1,670 ಕೋಟಿ ನಷ್ಟ ಆಗಿದೆ ಅಂತ ಹೇಳಲಾಗಿದೆ. ಇಲ್ಲಿ ತನಕ ಪ್ರತಿಭಟನೆಯಿಂದಾಗಿ 1,986 ಪ್ಯಾಸೆಂಜರ್ ರೈಲುಗಳು ಹಾಗೆ 3,090 ಗೂಡ್ಸ್ ರೈಲುಗಳು ಸ್ಥಗಿತವಾಗಿದ್ದು ಅಪಾರ ಪ್ರಮಾಣದ ನಷ್ಟ ಅನುಭವಿಸುವಂತಾಗಿದೆ ಅಂತ ರೈಲ್ವೆ ಇಲಾಖೆ ಮೂಲಗಳು ಹೇಳಿದೆ. ರೈತರು ರೈಲ್ವೆ ಇಲಾಖೆಗೆ ಗೂಡ್ಸ್ ರೈಲುಗಳ ಸಂಚಾರಕ್ಕೆ ಮಾತ್ರ ಅನುವು ಮಾಡಿಕೊಡುವುದಾಗಿ ಹೇಳಿದ ಹಿನ್ನೆಲೆ ಇಲಾಖೆ ರೈತರ ಪ್ರಸ್ತಾವವನ್ನು ತಳ್ಳಿಹಾಕಿದೆ ಎನ್ನಲಾಗಿದೆ. ಪರಿಣಾಮ ರಾಷ್ಟ್ರೀಯ ಸಾಗಣೆದಾರರು ದಿನವೊಂದಕ್ಕೆ 36 ಕೋಟಿಗಳಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ಬಿಹಾರ ಸರ್ಕಾರದಲ್ಲಿ ಹಿರಿಯ ಬಿಜೆಪಿ ನಾಯಕ ಸುಶೀಲ್ ಕುಮಾರ್ ಮೋದಿ ಭಾಗಿಯಾಗದಿರೋದು ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಹಿಂದಿನ ಎನ್ಡಿಎ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಸುಶೀಲ್ ಕುಮಾರ್ ಮೋದಿ ಈ ಬಾರಿ ಆ ಹುದ್ದೆಯಿಂದ ವಂಚಿತರಾಗಿದ್ದು ಬಿಜೆಪಿ ಪರವಾಗಿ ತಾರ್ಕಿಶೋರ್ ಪ್ರಸಾದ್ ಹಾಗೂ ರೇಣುದೇವಿ ಉಪಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಆದರೆ ಈ ಬಗ್ಗೆ ಬಿಹಾರ ಉಸ್ತುವಾರಿ ಹಾಗೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿದ್ದಕ್ಕೆ ಸುಶೀಲ್ ಕುಮಾರ್ ಮೋದಿ ಬೇಸರಗೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸುಶೀಲ್ ಕುಮಾರ್ ಮೋದಿ ಬೇಸರಗೊಂಡಿಲ್ಲ, ಬದಲಿಗೆ ದೊಡ್ಡ ಜವಾಬ್ದಾರಿ ನಿರ್ವಹಿಸೋಕೆ ಸಜ್ಜಾಗ್ತಿದ್ದಾರೆ ಅಂತ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಸುಶೀಲ್ ಕುಮಾರ್ ಮೋದಿ ಪಕ್ಷದ ಆಸ್ತಿ, ಅವರ ದೀರ್ಘಕಾಲದ ರಾಜಕೀಯ ಅನುಭವವನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳೋಕೆ ಪಕ್ಷ ನಿರ್ಧರಿಸಿದೆ ಅಂತ ಫಡ್ನವೀಸ್ ಹೇಳಿದ್ದಾರೆ. ಸದೃಢ ಮತ್ತು ನವಭಾರತ ನಿರ್ಮಾಣಕ್ಕಾಗಿ ಯುವ ಜನತೆ ಭದ್ರತಾ ಪಡೆಗಳನ್ನ ಸೇರೋ ಮೂಲಕ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳಿಗೆ ತಮ್ಮ ಶಕ್ತಿಯನ್ನ ಬಳಸಿಕೊಳ್ಳುವಂತೆ ಉಪಮುಖ್ಯಮಂತ್ರಿ ಎಂ ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ. ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಹೊಸ ಸೌಲಭ್ಯ ಕೇಂದ್ರವನ್ನ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ಉಪರಾಷ್ಟ್ರಪತಿಯವರು ನಕಾರಾತ್ಮಕತೆಯನ್ನ ದೂರ ಇಟ್ಟು ಭ್ರಷ್ಟಾಚಾರ, ಹಸಿವು, ಶೋಷಣೆ ಹಾಗೆ ತಾರತಮ್ಯಗಳಿಲ್ಲದ ನವ ಭಾರತ ನಿರ್ಮಿಸುವಲ್ಲಿ ಯುವ ಜನತೆ ಸಕಾರಾತ್ಮಕ ದೃಷ್ಟಿಕೋನ ಅಳವಡಿಸಿಕೊಳ್ಳಬೇಕಂತ ಸಲಹೆ ನೀಡಿದ್ದಾರೆ. ದೇಶ ನಿರ್ಣಾಯಕ ಘಟ್ಟದಲ್ಲಿ ಹಾದು ಹೋಗ್ತಾ ಇದ್ದು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತ ಗಮನ ಸೆಳೆದ ವೆಂಕಯ್ಯ ನಾಯ್ಡು ಭಾರತ ಎಲ್ಲ ರಂಗಗಳಲ್ಲೂ ಬಲಿಷ್ಠವಾಗಿರೋಕೆ ಯುವ ಜನತೆ ಮುಂಚೂಣಿಯಲ್ಲಿ ಇರಬೇಕಂತ ಕರೆ ನೀಡಿದ್ದಾರೆ. ಭಾರತ ಚೀನಾ ನಡುವಿನ ಲಡಾಖ್ ಗಡಿ ಸಂಘರ್ಷದ ನಡುವೆ 12ನೇ ಬ್ರಿಕ್ಸ್ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವೇದಿಕೆಯನ್ನು ಹಂಚಿಕೊಳ್ತಾರೆ. ಇವತ್ತು ಸಂಜೆ 4:30ಕ್ಕೆ ಬ್ರಿಕ್ಸ್ ರಾಷ್ಟ್ರಗಳ 12ನೇ ಸಮ್ಮೇಳನ ನಡೀತಾ ಇರೋ ಬಗ್ಗೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಬಹುಪಕ್ಷೀಯ ವ್ಯವಸ್ಥೆ, ಕೊರೋನಾ ವೈರಸ್ ಸಾಂಕ್ರಾಮಿಕ ಪಿಡುಗು, ಭಯೋತ್ಪಾದನೆ ನಿಗ್ರಹ, ವ್ಯಾಪಾರ, ಆರೋಗ್ಯ ಮತ್ತು ಇಂಧನಕ್ಕೆ ಸೇರಿದಂತೆ ಇತ್ಯಾದಿ ವಿಚಾರಗಳ ಬಗ್ಗೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಚರ್ಚೆ ಮಾಡಲಿದೆ. ಕಳೆದ ನವೆಂಬರ್ ತಿಂಗಳಲ್ಲಿ ನಡೆದ ಶಾಂಘೈ ಸಹಕಾರಿ ಸಂಘಟನೆಯ ಸಭೆಯಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ರು. ಆವತ್ತಿನ ಶೃಂಗ ಸಭೆಯಲ್ಲಿ ಪರಸ್ಪರ ಸಾರ್ವಭೌಮತ್ವ ಹಾಗೆ ಪ್ರಾದೇಶಿಕ ಸಮಗ್ರತೆ ಗೌರವಿಸುವ ಪ್ರಮುಖ ತತ್ವಗಳನ್ನು ಮುಂದುವರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ರು.
ಇವತ್ತು ಎರಡನೇ ಹಂತದ ಮಲಬಾರ್ ನೌಕಾ ವ್ಯಾಯಾಮ ನಡೆಯುತ್ತೆ. ಇದಕ್ಕಾಗಿ ನೌಕಾ ಹಡಗುಗಳು ಭರ್ಜರಿಯಾಗಿ ಸಿದ್ಧವಾಗಿದೆ. ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಭಾರತ ದೇಶಗಳು ಈ ನೌಕಾ ವ್ಯಾಯಾಮದಲ್ಲಿ ಪಾಲ್ಗೊಳ್ಳುತ್ತೆ. ಅರೇಬಿಯನ್ ಸಮುದ್ರದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ 2 ಯುದ್ಧ ವಿಮಾನ ಸಾಗಿಸುವ ದೈತ್ಯ ಹಡಗುಗಳು ಪಾಲ್ಗೊಳ್ಳುತ್ತೆ ಎನ್ನಲಾಗಿದೆ. ನೌಕಾ ವ್ಯಾಯಾಮದಲ್ಲಿ ಭಾರತದ 44,500 ಟನ್ ತೂಕದ ಐಎನ್ಎಸ್ ವಿಕ್ರಮಾದಿತ್ಯ ಪಾಲ್ಗೊಳ್ಳುತ್ತೆ. ಈ ಹಡಗು MiG-29K ವಿಮಾನಗಳನ್ನು ಹೊತ್ತು ಸಾಗುತ್ತೆ. ಇತ್ತ ಯುಎಸ್ನ 1 ಲಕ್ಷ ಟನ್ ತೂಕದ ನ್ಯೂಕ್ಲಿಯರ್ ಶಕ್ತಿಯುಳ್ಳ USS ನಿಮಿಟ್ಜ್ ಕ್ಯಾರಿಯರ್ ವ್ಯಾಯಾಮದಲ್ಲಿ ಪಾಲ್ಗೊಳ್ಳೋಕೆ ಸಜ್ಜಾಗಿ ನಿಂತಿದೆ. ಡಜನ್ಗೂ ಹೆಚ್ಚು ಯುದ್ಧ ನೌಕೆಗಳು ಹಾಗೆ 16 ಯುದ್ಧ ವಿಮಾನಗಳು ಈ ಮಲಬಾರ್ 2020ಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುತ್ತೆ. ಮಲಬಾರ್ 2020ಯ ಮೊದಲ ಹಂತದ ನೌಕಾ ವ್ಯಾಯಾಮ ನವೆಂಬರ್ ಮೊದಲ ವಾರದಲ್ಲಿ ನಡೆದಿತ್ತು. ಈ ಮೂಲಕ ಭಾರತದ ಜೊತೆಗೆ ನಾವಿದ್ದೀವಿ ಅನ್ನುವ ಪರೋಕ್ಷ ಸಂದೇಶವನ್ನ ಚೀನಾಗೆ ತಲುಪಿಸಲಾಗಿತ್ತು. ಭಾರತದ ಅವಿಭಾಜ್ಯ ಅಂಗ ಅನಿಸಿರುವ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಚುನಾವಣೆ ನಡೆಸೋದನ್ನ ಭಾರತ ತೀವ್ರವಾಗಿ ವಿರೋಧಿಸಿದ್ರು. ಅದನ್ನ ಕಡೆಗಣಿಸಿ ಪಾಕ್ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ ವಿಧಾನಸಭೆಗೆ ಚುನಾವಣೆಯನ್ನ ಪಾಕ್ ಸರ್ಕಾರ ಸಿದ್ಧತೆ ನಡೆಸಿತ್ತು. ಇದರ ಫಲಿತಾಂಶ ಪ್ರಕಟವಾಗಿದ್ದು ಇಮ್ರಾನ್ ಖಾನ್ ಅವರ ನೇತೃತ್ವದ ಪಾಕಿಸ್ತಾನ್ PTI ಪಕ್ಷಕ್ಕೆ ಭಾರೀ ಮುಖಭಂಗ ಆಗಿದೆ. ಈ ಪ್ರಾಂತ್ಯ ಬಹುತೇಕ ಮಿಲಿಟರಿ ಹಿಡಿತದಲ್ಲಿದ್ದು 23 ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಇದು 3ನೇ ಅವಧಿಯಾಗಿದ್ದು ನವೆಂಬರ್ 15ರಂದು ಮತದಾನ ನಡೆದಿತ್ತು. ತೀವ್ರ ವಿರೋಧದ ನಡುವೆ ಚುನಾವಣೆ ನಡೆಸಿದ್ರು ಬಹುಮತ ಪ್ರಾಪ್ತಿಯಾಗದ ಕಾರಣ ಸರ್ಕಾರ ರಚನೆ ಕಷ್ಟ ಆಗಿದೆ. 23 ಸ್ಥಾನಗಳ ಪೈಕಿ 8ರಿಂದ 9 ಸ್ಥಾನಗಳು PTIಗೆ ಸಿಕ್ಕರೆ 6ರಿಂದ 7 ಸ್ಥಾನಗಳಲ್ಲಿ ಪಕ್ಷೇತರರು ಗೆಲುವು ಕಂಡಿದ್ದಾರೆ. ಹೀಗಾಗಿ ಸರ್ಕಾರ ರಚನೆಗೆ ಯಾವುದೇ ಪಕ್ಷಕ್ಕೆ ಅಲ್ಲಿ ಬಹುಮತ ಪ್ರಾಪ್ತವಾಗಿಲ್ಲ. ದಲಿತ ಯುವತಿಯ ಮೇಲಿನ ಸಾಮೂಹಿಕ ಅತ್ಯಾಚಾರ ಮತ್ತು ಸಾವಿನ ಪ್ರಕರಣದ ನಂತರ ಹತ್ರಾಸ್ ಪರಿಸ್ಥಿತಿ ಕುರಿತು ವರದಿ ಮಾಡೋದಕ್ಕಾಗಿ ತೆರಳುತ್ತಿದ್ದ ಕೇರಳ ಮೂಲದ ಪತ್ರಕರ್ತ ಸಿದ್ದಿಕಿ ಕಪ್ಪನ್ ಅವರನ್ನ ಉತ್ತರ ಪ್ರದೇಶ ಪೊಲೀಸರು ಅಕ್ಟೋಬರ್ನಲ್ಲಿ ಬಂಧಿಸಿದ್ರು. ಬಂಧನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ಸರ್ಕಾರ ಪ್ರತಿಕ್ರಿಯೆ ನೀಡುವಂತೆ ಕೋರ್ಟ್ ಕೇಳಿದೆ. ಅಕ್ಟೋಬರ್ 5ರಿಂದ ಬಂಧನದಲ್ಲಿರುವ ಪತ್ರಕರ್ತ ಸಿದ್ದಿಕಿ ಕಪ್ಪನ್ ಅವರಿಗೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಂತೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಕೋರ್ಟ್ಗೆ ಮನವಿ ಮಾಡಿದ್ರು. ನೋಟಿಸ್ ಜಾರಿ ಮಾಡೋದಾಗಿ ಹೇಳಿರುವ ಕೋರ್ಟ್ ನವೆಂಬರ್ 20ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಹೈಕೋರ್ಟ್ಗೆ ಯಾಕೆ ಮನವಿ ಸಲ್ಲಿಸಿಲ್ಲ ಅಂತ ಪ್ರಶ್ನೆ ಮಾಡಿದೆ. ನಿನ್ನೆ 7ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದರ ಮೂಲಕ ನಿತೀಶ್ ಕುಮಾರ್ ದಾಖಲೆಯನ್ನ ಬರೆದಿದ್ದಾರೆ. ಇದರ ಜೊತೆಗೆ ಬಿಹಾರದಲ್ಲಿ ಸಿಎಂ ಆಗಿ ಅತಿ ಹೆಚ್ಚು ದಿನ ಕಾರ್ಯನಿರ್ವಹಿಸಿದ 2ನೇ ಸಿಎಂ ಅನ್ನುವ ಕೀರ್ತಿಗೂ ಅವರಿಗಾಗಲೇ ಪಾತ್ರರಾಗಿದ್ದಾರೆ. ಅಲ್ಲದೆ ಕೆಲವೇ ತಿಂಗಳಲ್ಲಿ ಮೊದಲ ಸ್ಥಾನವನ್ನ ನಿತೀಶ್ ಅಲಂಕರಿಸುತ್ತಾರೆ. ಕಳೆದ 3 ದಶಕಗಳಲ್ಲಿ ಅವರು 14 ವರ್ಷ 2 ತಿಂಗಳುಗಳ ಕಾಲ ಸಿಎಂ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇನ್ನು ಬಿಹಾರದಲ್ಲಿ ಅತಿ ಹೆಚ್ಚು ದಿನ ಸಿಎಂ ಆಗಿದ್ದು ರಾಜ್ಯದ ಮೊದಲನೇ ಮುಖ್ಯಮಂತ್ರಿಯಾಗಿದ್ದ ಕೃಷ್ಣ ಸಿಂಗ್ ಅವರು 14 ವರ್ಷ 10 ದಿನಗಳ ಕಾಲ 10 ತಿಂಗಳುಗಳ ಕಾಲ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದರು. ಇನ್ನು 8 ತಿಂಗಳು ಕಳೆದರೆ ನಿತೀಶ್ ಕುಮಾರ್ ಅವರೇ ಬಿಹಾರದಲ್ಲಿ ಅತಿ ಹೆಚ್ಚು ಅವಧಿಗೆ ಆಡಳಿತ ನಡೆಸಿದ ಸಿಎಂ ಅಂತ ಅನಿಸಿಕೊಳ್ತಾರೆ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ DMK ಪಕ್ಷದ ನಾಯಕ ದಿವಂಗತ ಎಂ ಕರುಣಾನಿಧಿ ಪುತ್ರರ ನಡುವಿನ ವೈಮನಸ್ಸು ತಾರಕಕ್ಕೇರಿದೆ. ಮುಂದಿನ ವರ್ಷ ಮೇ ತಿಂಗಳಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕರುಣಾನಿಧಿ ಹಿರಿಯ ಪುತ್ರ MK ಅಳಗಿರಿ ಹೊಸ ರಾಜಕೀಯ ಪಕ್ಷವೊಂದನ್ನ ಸ್ಥಾಪಿಸುತ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿದೆ. ಹೊಸ ಪಕ್ಷ ಸ್ಥಾಪಿಸಬೇಕು ಅಥವಾ ಬೇರೆ ಪಕ್ಷಕ್ಕೆ ಬೆಂಬಲ ಸೂಚಿಸಬೇಕು ಅನ್ನೋದನ್ನ ನನ್ನ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ನಿರ್ಧರಿಸ್ತೀನಿ ಅಂತ ಅಳಗಿರಿ ಹೇಳಿದ್ದಾರೆ. ಇನ್ನು ಇದೇ ನವೆಂಬರ್ 21ರಂದು ಚೆನ್ನೈಗೆ ಭೇಟಿ ನೀಡಲಿರುವ ಗೃಹ ಸಚಿವ ಅಮಿತ್ ಶಾ ರನ್ನ ಅಳಗಿರಿ ಭೇಟಿ ಮಾಡುತ್ತಾರೆ ಎನ್ನಲಾಗಿದೆ. ಮಧ್ಯಪ್ರದೇಶದ ಕಾಂಗ್ರೆಸ್ ಮಾಜಿ ಶಾಸಕ ವಿನೋದ್ ದಗಾ ಅವರು ದೇವರಿಗೆ ಪೂಜೆ ಮಾಡುವಾಗಲೇ ಪ್ರಾಣ ಬಿಟ್ಟಿದ್ದು ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಕಾಣಿಸಿರುವಂತೆ ಮೊದಲಿಗೆ ದೇವರಿಗೆ ನಮಸ್ಕಾರವನ್ನ ಮಾಡ್ತಾರೆ. ವಿಗ್ರಹದ ಹತ್ತಿರಕ್ಕೆ ಹೋದ ವಿನೋದ್ ಅವರು ನಂತರ ಹೃದಯಾಘಾತದಿಂದ ಎದೆಯನ್ನ ಹಿಡಿದುಕೊಂಡು ಕೆಳಗೆ ಬೀಳ್ತಾರೆ. ಆ ಕ್ಷಣನೇ ಅವರು ಮೃತಪಟ್ಟಿದ್ದಾರೆ. ವಿನೋದ್ ಅವರು ಮಧ್ಯಪ್ರದೇಶದ ಬೆತುಲ್ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದರು. ಬಿಹಾರದ ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ಬಳಿಕವೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧ ಲೋಕ ಜನಶಕ್ತಿ ಪಕ್ಷದ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ವಾಗ್ದಾಳಿ ಮುಂದುವರೆಸಿದ್ದಾರೆ. ಬಿಹಾರದಲ್ಲಿ ಕೊನೆಗೂ ಭಾರತೀಯ ಜನತಾ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡಿಬಿಟ್ಟಿದೆ, ಅದಕ್ಕಾಗಿ ಅಭಿನಂದನೆಗಳು ಅನ್ನೋ ಮೂಲಕ ಪರೋಕ್ಷ ಟೀಕೆ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಿತೀಶ್ ಕುಮಾರ್ ಅವರಿಗೆ ಧನ್ಯವಾದಗಳು. ಇದು ಪೂರ್ಣಾವಧಿ ಸರ್ಕಾರ ಆಗಲಿದ್ದು ಮುಂದಿನ 5 ವರ್ಷಗಳ ತನಕ ನೀವೇ NDA ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತೀರಿ ಅಂತ ನಾನು ಭಾವಿಸ್ತೀನಿ ಅಂತ ಚಿರಾಗ್ ಪಾಸ್ವಾನ್ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. 4 ಲಕ್ಷ ಬಿಹಾರಿಗಳಿಂದ ಸಿದ್ಧಪಡಿಸಿದ ದೂರದೃಷ್ಟಿಯ ಬಿಹಾರ ಮೊದಲು ಬಿಹಾರಿ ಮೊದಲು ಅನ್ನುವ ಧ್ಯೇಯವನ್ನ ಸಾಧ್ಯವಾದಲ್ಲಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ. ಅದೇನೇ ಇರಲಿ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಜೊತೆಗೆ ನಿಮ್ಮನ್ನ ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಕ್ಕೆ ಅಭಿನಂದನೆಗಳು ಅಂತ 2ನೇ ಟ್ವೀಟ್ನಲ್ಲಿ ತಿವಿದಿದ್ದಾರೆ.
ಬರೋಬ್ಬರಿ 28 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿದ್ದ ಭಾರತದ ಗೂಢಚಾರಿ ಶಂಸುದ್ದೀನ್ ಮತ್ತೆ ಮನೆಗೆ ವಾಪಸ್ಸಾಗಿದ್ದಾರೆ. ಭಾರತೀಯ ಪತ್ತೆದಾರಿ ಅಂತ ಬ್ರ್ಯಾಂಡ್ ಆಗಿದ್ದ ಇವರು 8 ವರ್ಷ ಪಾಕಿಸ್ತಾನದ ಜೈಲಿನಲ್ಲಿದ್ದು ಸದ್ಯ ಆರೋಪದಿಂದ ಮುಕ್ತವಾಗಿದ್ದಾರೆ. ಅಕ್ಟೋಬರ್ 26ರಂದು ಪಾಕಿಸ್ತಾನದ ಜೈಲಿನಿಂದ ಬಿಡುಗಡೆಯಾದ ನಂತರ ಶಂಸುದ್ದೀನ್ಗೆ ಅಮೃತಸರದಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಉತ್ತರ ಪ್ರದೇಶ ಪೊಲೀಸರು ಶಂಸುದ್ದೀನ್ರನ್ನ ಕಾನ್ಪುರಕ್ಕೆ ಕರೆತಂದು ಕುಟುಂಬಕ್ಕೆ ಹಸ್ತಾಂತರಿಸಿದ್ದಾರೆ. ಶಂಸುದ್ದೀನ್ ಆಗಮನ ಕಾನ್ಪುರದ ಕಾಂಗಿ ಮೊಹಲ್ ಪ್ರದೇಶದಲ್ಲಿ ದೀಪಾವಳಿ ಸಂಭ್ರಮವನ್ನ ಮನೆ ಮಾಡಿತ್ತು. ಅಮೆರಿಕದ ಪ್ರಮುಖ ಕಂಪನಿ ಸಿಇಒಗಳ ಜೊತೆಗೆ ಇವತ್ತು ಜೋ ಬೈಡನ್ ಮಾತುಕತೆಯನ್ನ ನಡೆಸಲಿದ್ದು, ಈ ಸಭೆಗೆ ಭಾರತ ಮೂಲದ 2 ಸಿಇಒಗಳಿಗೆ ಆಹ್ವಾನ ನೀಡಲಾಗಿದೆ. ಮೈಕ್ರೋಸಾಫ್ಟ್ ಕಂಪನಿಯ ಸತ್ಯ ನಡೆಲಾ ಹಾಗೆ ಜಿಎಪಿ ಕಂಪನಿಯ ಸೋನಿಯಾ ಸಿಂಗಾಲ್ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಕೊರೋನಾ ನಡುವೆ ಅಮೆರಿಕದ ಆರ್ಥಿಕತೆ ಉತ್ತೇಜನದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಎನ್ನಲಾಗಿದೆ. ಇನ್ನು ಕಮಲಾ ಹ್ಯಾರಿಸ್ ಈ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸುತ್ತಾರೆ. ಅಮೆರಿಕದ ಅಧ್ಯಕ್ಷೀಯ ಹಾಗೆ ಉಪಾಧ್ಯಕ್ಷೀಯ ಚುನಾವಣೆಗಳು ಮುಗಿದು ಫಲಿತಾಂಶ ಪ್ರಕಟ ಆಗಿದೆ. ಆದರೆ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮಾತ್ರ ತಮ್ಮ ಸೋಲನ್ನ ಒಪ್ಪಿಕೊಳ್ಳೋಕೆ ಸುತಾರಾಮ್ ತಯಾರಿಲ್ಲ. ಒಂದು ಬಾರಿ ಒಪ್ಪಿಕೊಂಡ್ರೆ ಮತ್ತೊಂದು ಬಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆರಂಭದಿಂದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತಾನೆ ವಾದಿಸ್ತಾ ಬಂದಿರುವ ಟ್ರಂಪ್ ಇದೀಗ ಅಧಿಕೃತ ಫಲಿತಾಂಶ ಹೊರಬಂದರೂ ತಮ್ಮ ವಾದ ಸರಣಿಯನ್ನ ಮುಂದುವರೆಸಿದ್ದಾರೆ. ಅದರಂತೆ ಐ ವನ್ ದಿ ಎಲೆಕ್ಷನ್ ಅಂತ ಮತ್ತೆ ಟ್ವೀಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಎಲ್ಲರನ್ನ ಅಚ್ಚರಿಗೆ ದೂಡಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ಗಳನ್ನು ಮಾಡಿರುವ ಡೊನಾಲ್ಡ್ ಟ್ರಂಪ್, ನಾನು ಚುನಾವಣೆಯಲ್ಲಿ ಜಯಗಳಿಸಿದ್ದು ಅಧಿಕೃತ ಚುನಾವಣಾ ಫಲಿತಾಂಶ ಮಾತ್ರ ಬೇರೆ ಆಗಿದೆ ಅಂತ ನುಡಿದಿದ್ದಾರೆ. ಬಿಗ್ ಬ್ಯಾಶ್ ಟಿ20 ಕ್ರಿಕೆಟ್ ಲೀಗ್ ಸ್ಪರ್ಧೆ ಮುಂಬರುವ ಋತುವಿನಲ್ಲಿ ಆಸ್ಟ್ರೇಲಿಯಾ ನಿಯಮಗಳನ್ನು ಬದಲಾವಣೆ ಮಾಡುತ್ತೆ. ಇದನ್ನ ನ್ಯೂಜಿಲೆಂಡ್ ಕ್ರಿಕೆಟಿಗ ಜಿಮ್ಮಿ ನೀಶಮ್ ಅಪಹಾಸ್ಯ ಮಾಡಿದ್ದಾರೆ. ಎಕ್ಸ್ ಫ್ಯಾಕ್ಟರ್ ಸಬ್ಸ್, ಪವರ್ ಸರ್ಜಸ್ ನಂತಹ ಹೊಸ ನಿಯಮಗಳನ್ನು ಲೀಗ್ಗೆ ಸೇರಿಸಲಾಗಿದೆ. ಎಕ್ಸ್ ಫ್ಯಾಕ್ಟರ್ ಸಬ್ಸ್ ಅಡಿಯಲ್ಲಿ ಈಗ ಪಂದ್ಯದ ಸಮಯದಲ್ಲಿ ತಂಡ ತನ್ನ ಆಟಗಾರರಲ್ಲಿ ಒಬ್ಬರನ್ನ ಇನ್ನೊಬ್ಬ ಆಟಗಾರನೊಂದಿಗೆ ಬದಲಾಯಿಸೋಕೆ ಸಾಧ್ಯ ಆಗುತ್ತೆ. ಈ ನಿಯಮದ ಪ್ರಕಾರ ಪಂದ್ಯದ 10ನೇ ಓವರ್ನ ನಂತರ ತಂಡಕ್ಕೆ ಎಕ್ಸ್ ಫ್ಯಾಕ್ಟರ್ ಆಟಗಾರನನ್ನ ಬಳಸೋಕೆ ಅವಕಾಶ ಕೊಡಲಾಗುತ್ತೆ. ಪ್ರಸ್ತುತ ಸಮಯದಲ್ಲಿ ಬದಲಿ ಆಟಗಾರ ಫೀಲ್ಡಿಂಗ್ ಮಾಡಬಹುದು, ಆದರೆ ಬೌಲಿಂಗ್ ಅಥವಾ ಬ್ಯಾಟಿಂಗ್ ಮಾಡೋಕೆ ಅನುಮತಿ ನೀಡಲಾಗೋದಿಲ್ಲ. ಕಳೆದ ಅಕ್ಟೋಬರ್ 30ರಂದು ಮದುವೆಯಾಗಿದ್ದ ಬಹುಭಾಷಾ ನಟಿ ಕಾಜಲ್ ಅಗರ್ವಾಲ್ ತಮ್ಮ ಪತಿ ಗೌತಮ್ ಕಿಚಲು ಜೊತೆ ಜಾಲಿ ಹನಿಮೂನ್ನಲ್ಲಿದ್ದಾರೆ. ಸದ್ಯ ಮಾಲ್ಡೀವ್ಸ್ನಲ್ಲಿರುವಂತಹ ಈ ಜೋಡಿ ಸಮುದ್ರದ ಆಳದಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ತಾ ಇರುವ ಅಕ್ವೇರಿಯಂ ನೋಡ್ತಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನನಗೆ ಸಾಗರ ಅಂದ್ರೆ ಇಷ್ಟ, ನಾನು ನೀರನ್ನ ಯಾವಾಗಲೂ ಇಷ್ಟಪಡ್ತೀನಿ, ಇಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ ಅಂತ ಕಾಜಲ್ ಅಗರ್ವಾಲ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.